ಅಪ್ಪ ಯಾರನ್ನ ಕೇಳಿ ಈ ಮದುವೆ ಫಿಕ್ಸ್ ಮಾಡಿದ್ರಿ? ನನಗೆ ಒಂದು ಚೂರು ಈ ಮದುವೆ ಇಷ್ಟ ಇಲ್ಲ. ಅಲ್ಲ ಅಪ್ಪ, ನಾನು ಹುಡುಗಿಯನ್ನ ನೋಡ್ತೀರಾ, ಒಪ್ಪಕೊಳ್ತೀರಾ, ನೀವು ಹೇಗೆ ನನ್ನ ಮದುವೆ ಫಿಕ್ಸ್ ಮಾಡ್ತೀರಾ ಎಂದು ಮನು ಅವರ ತಂದೆಯನ್ನು ಫೋನಿನಲ್ಲಿ ಕೇಳಿದನು. ನನಗೂ ಇಷ್ಟ ಇಲ್ಲ ಕಣೋ, ನಿಮ್ಮ ಅಜ್ಜಿ ನನ್ನ ಹತ್ತಿರ ಮಾತು ತೆಗೆದುಕೊಂಡಿದ್ದಾರೆ. ಮೊದಲೇ ಅವರಿಗೆ ಆರೋಗ್ಯ ಅಷ್ಟಕ್ಕೆ ಅಷ್ಟೇ. ಈಗ ನೀನು ಈ ಮದುವೆ ಬೇಡ ಅಂದ್ರೆ ಅವರು ಏನಾಗ್ತಾರೆ ಅಂತ ಯೋಚನೆ ಮಾಡು. ಏನಾದ್ರೂ ಹೇಳಿದ್ರೆ ಅದು ನನ್ನ ಕೊನೆ ಆಸೆ ಅಂತಾರೆ. ನೀನೇ ಹೇಳು, ನಾನು ಏನು ಮಾಡಬೇಕು ಅಂತ? ಅದೇನಪ್ಪ ಆ ರೀತಿ ಹೇಳ್ತೀರಾ? ನೀವು ಏನು ಮಾಡಕ್ಕೆ ಆಗಲ್ವಾ? ಇದು ನನ್ನ ಲೈಫ್ ಅಪ್ಪ. ಯಾರೋ ಗೊತ್ತಿಲ್ಲದ ಹುಡುಗಿಯ ಜೊತೆ ಮದುವೆ ಅಂದರೆ ಹೇಗೆ? ಅದು ಅಲ್ಲದೆ ಆ ಹುಡುಗಿ ಹುಟ್ಟಿ ಬೆಳೆದಿರುವುದು ಹಳ್ಳಿಯಲ್ಲೇ ಅಂತಿದ್ದೀರಾ. ನಾನೇನೋ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗೋಣ ಅಂತ ಅಂದುಕೊಂಡಿದ್ದೀನಿ. ನಮ್ಮಿಬ್ಬರಿಗೂ ಸೆಟ್ ಆಗಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನನ್ನ ಜೀವನನ ಬಲಿ ಕೊಡಬೇಡಿ. ಅಷ್ಟು ದೊಡ್ಡ ಮಾತುಗಳು ಯಾಕೋ? ಗೊತ್ತಿಲ್ಲದ ಹುಡುಗಿ ಅಂತ ಹೇಳ್ತಿದ್ದೀಯ. ನನ್ನ ಮದುವೆಗೆ ಮುಂಚೆ ನಿಮ್ಮಮ್ಮನೂ ಸಹ ನನಗೆ ಗೊತ್ತಿಲ್ಲದ ಹುಡುಗಿನ ಕಣೋ. ಇನ್ಫ್ಯಾಕ್ಟ್ ನಿಮ್ಮಮ್ಮನಿಗೂ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಈಗ ನಾವು ಸಂತೋಷವಾಗಿಲ್ಲ ಅಂತೀಯಾ? ಅದೆಲ್ಲ ಒಂದು ಕಾಲದಲ್ಲಿ ಅಪ್ಪ. ಈಗ ಜನರೇಷನ್ ಚೇಂಜ್ ಆಗಿದೆ. ಈಗ ಮದುವೆಗೆ ಮುಂಚೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ ಮದುವೆ ಮಾಡಿಕೊಳ್ಳುತ್ತಾರೆ. ನೋಡು, ಇದೆಲ್ಲ ಫೋನ್ನಲ್ಲಿ ಮಾತಾಡೋ ವಿಷಯ ಅಲ್ಲ. ಆದರೆ ಒಂದು ವಿಷಯ ಮಾತ್ರ ನೆನಪಿಟ್ಟುಕೋ, ನೀನು ಈ ಮದುವೆನ ಮಾಡಿಕೊಳ್ಳಲೇಬೇಕು. ಇದು ನನ್ನ ತಾಯಿ ಆಸೆ, ನನ್ನ ಆರ್ಡರ್ ಅಷ್ಟೇ. ನೀನು ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿಕೊಂಡು ಬಂದ್ರೆ ನಾವು ಮದುವೆ ಕೆಲಸಗಳನ್ನು ಶುರು ಮಾಡಿಕೊಳ್ಳುತ್ತೇವೆ. ಸರಿಯಪ್ಪ, 2-3 ದಿನಗಳಲ್ಲಿ ಬರುತ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡಿದನು ಮನು. ಯಾರಿಗೆ ತನ್ನ ದುಃಖವನ್ನು ಹೇಳಿಕೊಳ್ಳಬೇಕು ಅಂತ ತಿಳಿಯದೆ ತನ್ನಲ್ಲೇ ತಾನು ಒದ್ದಾಡುತ್ತಿದ್ದಾನೆ. ನಾನು ಇಲ್ಲೇ ಎದ್ದು ಯೋಚನೆ ಮಾಡಿದರೆ ಪ್ರಯೋಜನವಿಲ್ಲ. ಬೇಗ ಹೋಗಿ ಆದರೂ ಅವರನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸೋಣ ಅಂತ ಅಂದುಕೊಂಡು ಇಂಡಿಯಾಗೆ ಟಿಕೆಟ್ ಬುಕ್ ಮಾಡಿದನು ಮನು. 4 ದಿನಗಳಲ್ಲಿ ಇಂಡಿಯಾಗೆ ಬಂದನು ಮನು. ಮದುವೆ ಕೆಲಸಗಳು ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದರು. ಕಾರಿನಿಂದ ಇಳಿದ ಮಗನನ್ನು ನೋಡಿ ತಾಯಿ ಜಾನಕಿಗೆ ತುಂಬಾ ಸಂತೋಷವಾಯಿತು. ಪಾರ್ವತಿ ಕೆಂಪು ನೀರು ತೆಗೆದುಕೊಂಡು ಬೇಗ ಬಾ. ಮನು, ಬಂದೆಯ? 1 ನಿಮಿಷ ನಿಲ್ಲು, ದೃಷ್ಟಿ ತೆಗಿತೀನಿ. ಈಗ ಯಾಕಮ್ಮ ಇದೆಲ್ಲ? ನಾನೇನು ಮದುವೆ ಹೆಣ್ಣ? ಮದುವೆ ಗಂಡು ಅಲ್ವೇನೋ? ಅದು ಅಲ್ಲದೆ ವಿದೇಶಗಳಲ್ಲಿ ಸುತ್ತಾಡಿ ಬಂದಿದ್ದೀಯ ಎಂದು ದೃಷ್ಟಿ ತೆಗೆದು ಆರತಿ ನೀರನ್ನು ಹೊರಗಡೆ ಚೆಲ್ಲಲು ಪಾರ್ವತಿಗೆ ಕೊಟ್ಟಳು. ಅಮ್ಮ, ನಿನ್ನ ಪ್ರೋಗ್ರಾಂ ಮುಗಿತಾ? ಇನ್ನ ನಾನು ಮನೆ ಒಳಗಡೆ ಹೋಗಬಹುದಾ ಎಂದನು ಮನು ಬೇಸರದಿಂದ. ಅವನ ಮಾತುಗಳಿಗೆ ತಾಯಿಗೆ ಸ್ವಲ್ಪ ಬೇಸರವಾದರೂ ಅದನ್ನ ಮಗನ ಮುಂದೆ ತೋರಿಸಿಕೊಳ್ಳದೆ, ಬಾರೋ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೇಗಮ್ಮ, ತಿಂಡಿ ತಿನ್ನುವಂತೆ. ಯಾವಾಗ ತಿಂದೋ ಏನೋ ಎಂದು ನಗುತ್ತಾ ಹೇಳಿದಳು ಜಾನಕಿ. ಮನೆಗೆ ಬಂದಿದ ತಕ್ಷಣ ಅಮ್ಮನನ್ನು ನೋಡಿ ಮನುಗೆ ತುಂಬಾ ಸಂತೋಷವಾಯಿತು. ಅದನ್ನು ಹೊರಗಡೆ ತೋರಿಸಿಕೊಳ್ಳಲಿಲ್ಲ. ಯಾಕೆಂದರೆ ತನಗೆ ಇಷ್ಟವಿಲ್ಲದ ಮದುವೆ ಮಾಡ್ತಿದ್ದಾರೆ ಎಂದು ಕೋಪ ಅವನಿಗೆ. ಮನು ಫ್ರೆಶ್ ಆಗಿ ಬಂದು, ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ, ತಿಂಡಿ ಕೊಡು ಎಂದು ಮನಸ್ಸಿನಲ್ಲೇ ಕೇಳಿದನು. ಮನು, ನಿನಗೆ ಇಷ್ಟ ಅಂತ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಕಣೋ ಅಂತ ಹೇಳಿ ಬಿಸಿ ಬಿಸಿಯಾಗಿ ಬಡಿಸಿದಳು ಜಾನಕಿ. ಅಮ್ಮ, ನಿನ್ನ ಕೈ ರುಚಿ ಬೇರೆ ಎಲ್ಲೂ ಸಿಗಲ್ಲ, ಉಪ್ಪಿಟ್ಟು ಸೂಪರ್ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು. ಕಾರಣ ಇಷ್ಟ ಇಲ್ಲದ ಮದುವೆ. ತುಂಬ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಉಪ್ಪಿಟ್ಟನ್ನು ಬೇಗ ಬೇಗ ತಿನ್ನುತ್ತಾ, ಅಪ್ಪ ಎಲ್ಲಿ ಎಂದು ಕೇಳಿದನು. 500 ಭೇಟಿಯಾಗಲು ಹೋಗಿದ್ದಾರೆ ಕಣೋ, ಇನ್ನೇನು ಬರ್ತಾ ಇರಬಹುದು ಎನ್ನುವಷ್ಟರಲ್ಲೇ ಗೋವಿಂದಪ್ಪ ಮನೆಗೆ ಬಂದರು. 4 ದಿನಗಳಲ್ಲಿ ಮುಹೂರ್ತವನ್ನು ಫಿಕ್ಸ್ ಮಾಡಿ ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿಕೊಂಡು ಬಂದಿದ್ದರು ಗೋವಿಂದಪ್ಪ. ತಂದೆಯನ್ನು ನೋಡಿದ ತಕ್ಷಣ ಮನುಗೆ ಇನ್ನಷ್ಟು ಕೋಪ ಬಂದಿತು. ನನ್ನ ಇಷ್ಟವನ್ನು ತಿಳಿದುಕೊಳ್ಳದೆ ಮದುವೆ ಮಾಡ್ತಿದ್ದಾರೆ ಎಂದು ತಿನ್ನುತ್ತಿರುವ ಪ್ಲೇಟ್ನಲ್ಲಿಯೇ ಕೈ ತೊಳೆದುಕೊಂಡು ಬಿಟ್ಟನು. ಅಮ್ಮ, ನೀನಾದ್ರೂ ಸ್ವಲ್ಪ ಅಪ್ಪನಿಗೆ ಹೇಳಮ್ಮ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ. ಲೋ, ಅದು ನಿಮ್ಮ ಅಜ್ಜಿ ನಿರ್ಧಾರ ಕಣೋ. ಹೌದು ಕಣೋ, ಅಜ್ಜಿನ ಭೇಟಿ ಮಾಡ್ದ? ಇನ್ನೂ ಇಲ್ಲಮ್ಮ. ಇಷ್ಟಕ್ಕೂ ಆ ಮುದುಕಿಯಲ್ಲಿ
ಆ ಮುದುಕಿನೇ ಕೇಳ್ತೀನಿ ನೋಡು ಬರ್ತಿದ್ದಾರೆ, ಅವರನ್ನ ಕೇಳಿ ಎಂದು ಮೇಲಕ್ಕೆ ಕೈ ತೋರಿಸಿದಳು ಜಾನಕಿ. ಶಾಂತಮ್ಮ ಆಗ ತಾನೇ ಮೆಟ್ಟಿಲುಗಳು ಇಳಿದು ಬರ್ತಿರುತ್ತಾಳೆ. ಶಾಂತಮ್ಮನನ್ನು ನೋಡಿದ ತಕ್ಷಣವನು, ಹೇ ಮುದುಕಿ, ನಿನ್ನ ಆರೋಗ್ಯದ ಮೇಲೆ ನೆಪ ಹಾಕಿಕೊಂಡ ನನ್ನ ಮದುವೆ ಮಾಡಬೇಕಂತ ನೋಡ್ತಿದ್ದೀಯಾ? ಅದು ಯಾರೋ ಗೊತ್ತಿಲ್ಲದ ಹುಡುಗಿಯ ಜೊತೆ. ಅಜ್ಜಿ, ಈಗ ನಿನಗೆ ಆರಾಮಾಗಿ ಇದೆ ತಾನೆ? ನನಗೀಗ ಸಡನ್ ಆಗಿ ಮದುವೆ ಏನು? ಅದು ಅಲ್ಲ ಕಣೋ, ನನ್ನ ಮಾತು ಸ್ವಲ್ಪ ಕೇಳು. ಅಜ್ಜಿ, ನೀನು ಎಷ್ಟೇ ಹೇಳಿದ್ರು ಸರಿ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಹಾಗಾದರೆ ನಾನು ಏನಾದರೂ ಪರವಾಗಿಲ್ವಾ? ಅಜ್ಜಿ, ನಿನ್ನ ಆರೋಗ್ಯಕ್ಕೂ ನನ್ನ ಮದುವೆಗೂ ಏನು ಸಂಬಂಧಕ್ಕೂ ಇದಕ್ಕೂ ಲಿಂಕ್ ಏನಕ್ಕೆ ಮಾಡ್ತೀಯಾ? ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿ ತೊಂದರೆ ಕೊಡಬೇಕು ಅಂತ ಯಾಕೆ ನೋಡ್ತಿದ್ದೀರಾ? ಆಗ ಅಜ್ಜಿ, ಲೋ, ಆ ಹುಡುಗಿನ ನೋಡಿ ಮತ್ತೆ ಮಾತನಾಡು. ಆ ಹುಡುಗಿ ನಿನಗೆ ಸರಿಯಾದ ಜೋಡಿ ಕಣೋ. ಮದುವೆನೇ ಇಷ್ಟ ಇಲ್ಲ ಅಂತಿದ್ರೆ ಆ ಹುಡುಗಿ ಇಷ್ಟ ಆದ್ರೆ ಏನು, ಆಗದಿದ್ರೆ ಏನು ಎಂದನು ಮನು ಆವೇಶದಿಂದ. ಆಗ ಗೋವಿಂದಪ್ಪ, ಲೋ, ಅದು ನಮ್ಮಮ್ಮನ ಮಾತು, ನನ್ನ ಮಾತು ಸಹ. ನಮ್ಮ ಮಾತು ತಪ್ಪಿ ಏನಾದ್ರೂ ತರಲೆ ಕೆಲಸ ಮಾಡಿದೆಯೋ ನಮ್ಮಲ್ಲಿ ಯಾರು ಉಳಿಯೋದಿಲ್ಲ, ಅದನ್ನ ಚೆನ್ನಾಗಿ ನೆನಪಿಟ್ಟುಕೋ. ಆ ರೀತಿ ಮಾಡೋದಾಗಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ನಿಮ್ಮ ಮಾತಿನ ಮೇಲೆ ಗೌರವ ಇರುವುದರಿಂದ ಇಲ್ಲಿಗೆ ಬಂದಿದ್ದೇನೆ. ಇಲ್ಲದಿದ್ದರೆ ಅಲ್ಲಿಯೇ ಯಾರನ್ನಾದರೂ ನೋಡಿಕೊಳ್ಳುತ್ತಿದ್ದೆ. ಆದರೆ ನನ್ನ ಲೈಫ್ ಎಷ್ಟೊಂದು ದಾರುಣವಾಗಿರುತ್ತದೆ ಅಂತ ಊಹೆನು ಮಾಡೋಕ್ಕಾಗ್ತಿಲ್ಲ. ನೀವೆಲ್ಲ ಒಟ್ಟಾಗಿ ಸೇರಿ ನನ್ನ ಜೀವನನ ನಾಶ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೀರಾ. ಆಗ ಅಜ್ಜಿ, ನೀನು ಏನಾದ್ರೂ ಹೇಳೋ, ಪರವಾಗಿಲ್ಲ, ಈ ಮದುವೆ ನಡೆಬೇಕು ಅಷ್ಟೇ. ನಿನ್ನ ಮದುವೆ ನೋಡುವುದು ನನ್ನ ಕೊನೆ ಆಸೆ. ನೋಡು ಈ ರೀತಿ ಹೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಆಗ ಗೋವಿಂದಪ್ಪ, ನೋಡು ಮನು, ಇದು ನಿನ್ನ ಜೀವನಕ್ಕೆ ಸಂಬಂಧಿಸಿರುವುದು ಅಂತ ನನಗೆ ಗೊತ್ತು. ಹಾಗೆಯೇ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತಾನು ನನಗೆ ಗೊತ್ತು. ಇನ್ನೇನು ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮದುವೆಗೆ ರೆಡಿಯಾಗು. ಮನುಗೆ ಏನು ಮಾತನಾಡಬೇಕು ಅಂತ ತಿಳಿಯದೆ ಅಲ್ಲಿಂದ ಬೇಸರದಿಂದ ತನ್ನ ರೂಮಿಗೆ ಹೊರಟು ಹೋದನು. ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿ ಹಾಯಾಗಿ ಇರೋಣ ಅಂತ ಎಷ್ಟು ಕನಸುಗಳನ್ನು ಕಂಡು ಈಗ ಇವರು ಮದುವೆ ಅಂತ ನನ್ನ ಪ್ರಾಣ ತಿಂತಿದ್ದಾರೆ. ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳೋಣ ಅಂತ ಅಂದುಕೊಂಡು ಬಂದ್ರೆ ಇಲ್ಲಿ ಇವರು ಯಾವ ಅವಕಾಶವನ್ನು ಇಲ್ಲದಂಗೆ ಮಾಡಿದ್ದಾರೆ. ಮೊದಲು ಅಜ್ಜಿನ ಅನ್ನಬೇಕು, ಅಲ್ಲ ಅವರು ಹೇಳಿದ್ದಾರೆ ಅಂದುಕೋ. ಅಪ್ಪ ತಾನೇ ಅದೇನು ಒಪ್ಪಿಕೊಳ್ಳುತ್ತಾರೆ? ಅಜ್ಜಿಗೋಸ್ಕರ ನನಗೆ ಇಷ್ಟವಿಲ್ಲದ ಮದುವೆ ಮಾಡ್ತಾರ? ಇಷ್ಟಕ್ಕೂ ಆ ಹುಡುಗಿ ಯಾರು? ಹೇಗಿದ್ದಾಳೆ? ನನ್ನನ್ನು ಹೇಗೆ ಒಪ್ಪಿಕೊಂಡಳು? ಅವಳಿಗೆ ಈ ವಿಷಯ ಗೊತ್ತು? ನನ್ನನ್ನು ನೋಡಿದ್ದಾಳ? ಅವಳನ್ನು ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸಿದಾರೇನೋ ಅಂತ ಏನೇನೋ ಆಲೋಚನೆಗಳನ್ನು ಮಾಡುತ್ತಾ ರೂಮಿನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದನು. ಅಷ್ಟರೊಳಗೆ ಜಾನಕಿ ರೂಮಿನೊಳಗೆ ಬಂದಳು. ಸಪ್ಪಗಿರುವ ಮಗಳನ್ನು ನೋಡಿ, ಯಾಕೋ ಈ ರೀತಿ ಇದ್ದೀಯಾ ಎಂದು ಕೇಳಿದಳು ಜಾನಕಿ. ಬಲವಂತವಾಗಿ ಆಸ್ಟ್ರೇಲಿಯಾದಿಂದ ಕರೆಸಿ ಇಷ್ಟ ಇಲ್ಲದ ಮದುವೆ ಮಾಡಿದ್ರೆ ಈ ರೀತಿ ಅಲ್ಲದೆ ಇನ್ನು ಯಾವ ರೀತಿ ಇರ್ತಾರೆ? ನಾನು ಹೇಳೋದು ಸ್ವಲ್ಪ ಕೇಳೋ ಮನು. ಅಮ್ಮ ಪ್ಲೀಸ್, ನನ್ನ ತಲೆ ತಿನ್ನಬೇಡ. ನನ್ನೆಲ್ಲ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಬಿಡು. ನಿನಗೆ ಅಲ್ಲ ಕಣೋ, ನಿಮ್ಮ ತಂದೆಗೂ ಈ ಮದುವೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಅದು ನಿಮ್ಮ ತಂದೆ ಅವರ ತಾಯಿಗೆ ಮಾತಿಗೆ ಕೊಡುವ ಬೆಲೆ. ಏನು ಅರ್ಥ ಆಗದವನಂತೆ ನೋಡುತ್ತಿದ್ದಾನೆ ಮನು. ಹೌದು ಕಣೋ, ನಿಮ್ಮ ಅಜ್ಜಿಗೋಸ್ಕರ ನಿಮ್ಮ ತಂದೆ ಈ ಮದುವೆಗೆ ಒಪ್ಪಿಕೊಂಡಿದ್ದಾರೆ. ನೀನು ಮದುವೆ ಮಾಡಿಕೊಳ್ಳುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ ಕಣೋ, ನಿಮ್ಮ ಅತ್ತೆಯ ಮಗಳನ್ನೇ. ಅತ್ತೆ ಮಗಳ? ಇಷ್ಟಕ್ಕೂ ನನಗೆ ಅತ್ತೆ ಇದ್ದಾರಾ? ನನಗೆ ಇಷ್ಟು ದಿನ ಯಾರು ಹೇಳಲೇ ಇಲ್ಲ ಎಂದು ಆಶ್ಚರ್ಯದಿಂದ ಕೇಳಿದನು ಮನು. ನಿಮ್ಮ ಅಜ್ಜಿಗೆ ನಿಮ್ಮ ತಂದೆಯ ನಂತರ ತುಂಬ ಜನ ಮಕ್ಕಳು ಹುಟ್ಟಿ ಅವರು ಸ್ವಲ್ಪ ದಿನಕ್ಕೆ ಸತ್ತೋಗುತ್ತಿದ್ದರು. ನಂತರ ಎಷ್ಟೋ ವರ್ಷಗಳಿಗೆ ನಿಮ್ಮ ಅತ್ತೆ ವಿಮಲಾ ಹುಟ್ಟಿದಳು. ವಿಮಲಾಳನ್ನು ಎಲ್ಲರೂ ತುಂಬ ಅಪರೂಪವಾಗಿ ಬೆಳೆಸಿದರು. ಅವಳು ಹೇಗೆ ಹೇಳಿದರೆ ಹಾಗೆ ನಡೆಯುತ್ತಿತ್ತು ಮನೆಯಲ್ಲಿ. ಏನೇ ಕೇಳಿದರೂ ಕ್ಷಣಗಳಲ್ಲಿ ಮಾಡಿಕೊಡುತ್ತಿದ್ದರು. ಆ ರೀತಿ ಬೆಳೆದವಳು ಅಷ್ಟು ದೊಡ್ಡ ತಪ್ಪು ಮಾಡುತ್ತಾಳೆಂದು ಯಾರು ಊಹಿಸಿರಲಿಲ್ಲ ಎಂದು ಹೇಳುತ್ತಾ ಕಣ್ಣಲ್ಲಿ ನೀರು ಹಾಕಿಕೊಂಡಳು ಜಾನಕಿ. ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೋಡಿ ಮನು ಮನಸ್ಸು ಕರಗಿತು. ಅಮ್ಮ, ಏನಾಯ್ತು? ಯಾಕೆ
ಇಷ್ಟೊಂದು ದುಃಖ ಪಡ್ತಿದ್ದೀಯಾ? ಏನಿಲ್ಲ ಕಣೋ, ಮತ್ತೆ ಏನಾಯ್ತು ಹೇಳಮ್ಮ. ಅಷ್ಟೊಂದು ಅಪರೂಪವಾಗಿ ಬೆಳೆಸಿದ್ದು ನಮ್ಮ ತಪ್ಪು ಅಂತ ಗೊತ್ತು ಮಾಡಿಸಿದಳು. ನಿಮ್ಮ ತಂದೆಗೂ ನಿಮ್ಮ ಅತ್ತೆಗೂ ವಯಸ್ಸಿನಲ್ಲಿ ತುಂಬಾ ವ್ಯತ್ಯಾಸ ಇದ್ದಿದ್ದರಿಂದ ಮೊದಲು ನಮ್ಮ ಮದುವೆ ನಡೆಯಿತು. ನಾನು ವಿಮಲಾಳನ್ನು ನನ್ನ ಮಗಳಿನಂತೆ ನೋಡಿಕೊಳ್ಳುತ್ತಿದ್ದೆ. ಹಾಗೆ 3 ವರ್ಷ ಕಳೆಯಿತು. ನೀನು ನನ್ನ ಹೊಟ್ಟೆಯಲ್ಲಿ ಇದ್ದೆ. ನೀನು ಹುಟ್ಟಿದ ನಂತರ ನಿನಗೆ ವರ್ಷ ತುಂಬುವುದರೊಳಗೆ ನಿಮ್ಮ ಅತ್ತೆಗೆ ಮದುವೆ ಮಾಡಬೇಕೆಂದು ಕೊಟ್ಟಿದ್ದವರು ನೋಡಿ ಒಂದು ಒಳ್ಳೆಯ ಸಂಬಂಧವನ್ನು ತಂದರು. ಅವರು ನಿಮ್ಮ ಅತ್ತೆಯನ್ನು ನೋಡಿದ ತಕ್ಷಣ ನಮಗೆ ಹುಡುಗಿ ಒಪ್ಪಿಗೆ ಎಂದು ಹೇಳಿದರು. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಇವತ್ತು ತುಂಬಾ ಒಳ್ಳೆಯ ದಿನ, ನಿಶ್ಚಿತಾರ್ಥ ಕಾರ್ಯಕ್ರಮ ಇವತ್ತೇ ಮುಗಿಸಿಬಿಡಿ ಎಂದರು ಐನೋರು. ಆದ್ದರಿಂದ ಅವತ್ತೇ ನಿಮ್ಮ ಅತ್ತೆಗೆ ಎಂಗೇಜ್ಮೆಂಟ್ ನಡೆದು ಹೋಯಿತು. ನಿಮ್ಮ ಅತ್ತೆಗೆ ಎಂಗೇಜ್ಮೆಂಟ್ ನಡೆದಿದ್ದರಿಂದ ನಿಮ್ಮ ತಂದೆ ಹಾಗೂ ನಿಮ್ಮ ತಾತನಿಗೆ ಹಿಡಿಯಲಾರದಷ್ಟು ಸಂತೋಷವಾಯಿತು. ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಿಂದ ಇದ್ದೆವು. ಆದರೆ ಆ ಸಂತೋಷ ಜಾಸ್ತಿ ಹೊತ್ತು ಇರಲಿಲ್ಲ. ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೀನಿ, ಅವರನ್ನೇ ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೀರಿ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಎಲ್ಲರ ಜೊತೆ ಹೇಳಿದಳು ನಿಮ್ಮ ಅತ್ತೆ. ಎಂಗೇಜ್ಮೆಂಟ್ ಎಲ್ಲ ನಡೆದು ಹೋದ ಮೇಲೆ ಈಗ ಮದುವೆ ಕ್ಯಾನ್ಸಲ್ ಮಾಡೋಕೆ ಆಗಲ್ಲ, ನೀನು ಈ ಮದುವೆ ಮಾಡ್ಕೊಳ್ಳೇಬೇಕು ಅಂತ ನಿಮ್ಮ ತಾತ ಗಟ್ಟಿಯಾಗಿ ಹೇಳಿ ಹೊರಟು ಹೋದರು. ರೂಮಿನಲ್ಲಿ ಒಬ್ಬಳೇ ಕುಳಿತುಕೊಂಡು ಅಳುತ್ತಿರುವ ವಿಮಲಾಳ ಹತ್ತಿರ ಹೋದರು ನಿಮ್ಮ ತಂದೆ. ಅಣ್ಣನನ್ನು ನೋಡಿ ವಿಮಲ ಜೋರಾಗಿ ಅಳುತ್ತಾ ಬಂದು ಅಣ್ಣನನ್ನು ತಬ್ಬಿಕೊಂಡಳು. ಅಣ್ಣಯ್ಯ, ನೀನು ಕೂಡ ನನಗೆ ಅನ್ಯಾಯ ಮಾಡ್ತಿದ್ದೀಯ, ನನಗೆ ಇಷ್ಟವಿಲ್ಲದ ಮದುವೆ ಮಾಡಿಕೊ ಅಂತೀಯ ಎಂದು ಅಣ್ಣನ ಹತ್ತಿರ ತನ್ನ ದುಃಖವನ್ನು ಹೇಳಿಕೊಂಡಳು. ಆಗ ನಿಮ್ಮ ಅಪ್ಪ ಅವರ ತಂದೆಯ ಹತ್ತಿರ ಹೋಗಿ, ಅಪ್ಪ, ವಿಮಲ ಈ ಮದುವೆ ನನಗೆ ಇಷ್ಟ ಅಲ್ಲ ಅಂತ ಹೇಳ್ತಿದ್ದಾಳಲ್ಲ, ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೆ ಅಂತ ಒಂದು ಸರಿ ತಿಳಿದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಿಮ್ಮ ತಂದೆ. ಏನು ಬೇಡ, ಅವಳು ಯಾರನ್ನಾದರೂ ಇಷ್ಟಪಟ್ಟಿರಲಿ, ಅವನ ಜೊತೆ ಮಾತ್ರ ಮದುವೆ ನಡೆಯಲ್ಲ. ಇದು ನನ್ನ ಗೌರವಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಅಪ್ಪ. ಮನುಷ್ಯನಿಗಿಂತ ಗೌರವ ಪ್ರತಿಷ್ಠೆನೇ ಮುಖ್ಯನ ಹೇಳು. ನೀನು ಏನೇ ಹೇಳಿದರು ಎಷ್ಟೇ ಹೇಳಿದರು ಈ ಮದುವೆ ನಿಲ್ಲಲ್ಲ, ನಡಿಲೇಬೇಕು. ಇದೇ ನನ್ನ ಕೊನೆ ಮಾತು. ಗೋವಿಂದಪ್ಪ ಎಷ್ಟೇ ಹೇಳಿದ್ರು ಅವರ ತಂದೆ ಕೇಳಲಿಲ್ಲ. ತಂಗಿ ವಿಮಲಾಗೆ ಹೇಳಿ ನೋಡಿದ. ಆದ್ರೆ ವಿಮಲ ನನಗೆ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ನೋವನ್ನು ಅನುಭವಿಸುತ್ತಾ ಇರು ಅಂತೀರ ಹೇಳಿ ಅಣ್ಣ ಎಂದು ಅಳುತ್ತಾ ಹೊರಟು ಹೋದಳು. ಮರುದಿನ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ವಿಮಲ ಮನೆಯಲ್ಲಿ ಇರಲಿಲ್ಲ. ಅವಳ ರೂಮ್ನಲ್ಲಿ ಒಂದು ಲೆಟರ್ ಇತ್ತು. ಅದರಲ್ಲಿ ಈ ರೀತಿ ಬರೆದಿದ್ದಳು, ಅಣ್ಣ, ನನ್ನನ್ನು ಕ್ಷಮಿಸಿ, ನಿಮ್ಮ ಮಾತು ಕೇಳಿದೆ ನಾ ಮನೆ ಬಿಟ್ಟು ಹೋಗುತ್ತಿದ್ದೀನಿ. ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ದುಃಖ ಪಡುತ್ತಾ ಇರುವುದಕ್ಕಿಂತ ನನ್ನನ್ನ ಇಷ್ಟಪಡುವವರ ಜೊತೆ ಜೀವನ ಪೂರ್ತಿ ಸಂತೋಷವಾಗಿ ಇರಬಹುದು. ಅದಕ್ಕೆ ನನ್ನನ್ನ ಇಷ್ಟಪಡುವವರ ಜೊತೆ ಹೊರಟು ಹೋಗುತ್ತಿದ್ದೇನೆ. ಕೊನೆಯದಾಗಿ ಒಂದು ಮಾತು ಅಣ್ಣ, ನನಗೋಸ್ಕರ ಇಷ್ಟು ಮಾಡಿದ ನೀವು, ನನ್ನ ಇಷ್ಟಗಳನ್ನು ಮೊದಲೇ ತಿಳಿದುಕೊಂಡು ನೆರವೇರಿಸಿದ ನೀವು, ನನ್ನ ಜೀವನದಲ್ಲಿ ಮುಖ್ಯವಾದ ಮದುವೆ ವಿಷಯದಲ್ಲಿ ನನಗೆ ಇಷ್ಟವಿಲ್ಲದ ಮದುವೆ ಮಾಡುತ್ತಿರುವುದಕ್ಕೆ ನನಗೆ ತುಂಬಾ ದುಃಖವಾಗುತ್ತಿದೆ. ನಾನು ಯಾರನ್ನ ಇಷ್ಟಪಡುತ್ತಿದ್ದೀನಿ ಅಂತ ನೀವು ಒಂದು ಸಾರಿ ಕೇಳಿದ್ದರೆ ಚೆನ್ನಾಗಿರುತ್ತಿತ್ತು. ಅವರು ಬೇರೆ ಯಾರು ಅಲ್ಲಣ್ಣ, ನಿನ್ನ ಸ್ನೇಹಿತ ರಮೇಶ್. ಈ ವಿಷಯ ಕೇಳಿ ನಿಮಗೆ ಕೋಪ ಬರುವುದು ಸಹಜ, ಆದರೆ ಅದರಲ್ಲಿ ಅವರ ತಪ್ಪೇನಿಲ್ಲ. ನನ್ನ ಬಲವಂತದಿಂದಲೇ ಅವರು ಇದಕ್ಕೆ ಒಪ್ಪಿಕೊಂಡಿದ್ದು. ಅವರನ್ನು ತಪ್ಪು ತಿಳಿಯಬೇಡಿ. ಕಾಗದ ಓದಿದ ಗೋವಿಂದಪ್ಪನಿಗೆ ಹೃದಯ ಹೊಡೆದು ಹೋಯಿತು. ತನ್ನ ಪ್ರಾಣ ಸ್ನೇಹಿತ ಈ ರೀತಿ ದ್ರೋಹ ಬಗೆದನೆಂದು ತುಂಬಾ ಕೋಪ ಬಂದಿತು. ಇಷ್ಟು ದಿನ ತಂಗಿಯ ಮೇಲಿದ್ದ ಪ್ರೀತಿ ಈಗ ಕೋಪವಾಗಿ ಬದಲಾಯಿತು. ಇಬ್ಬರು ಸೇರಿ ಎಷ್ಟು ದೊಡ್ಡ ಮೋಸ ಮಾಡಿದರು. ಇನ್ಮೇಲೆ ನನಗೆ ಯಾವ ತಂಗಿನೂ ಇಲ್ಲ, ಅವಳು ಸತ್ತು ಹೋದಳೆಂದುಕೊಳ್ಳುತ್ತೇನೆ ಎಂದು ನಿಮ್ಮ ತಂದೆ ಹೇಳಿದರು. ಅವತ್ತಿನಿಂದ ನಿಮ್ಮ ಅತ್ತೆಯ ವಿಷಯ ಮನೆಯಲ್ಲಿ ಯಾರು ಪ್ರಸ್ತಾಪಿಸುತ್ತಿರಲಿಲ್ಲ. ಮಗಳು ಹೊರಟು ಹೋದಳು ಎನ್ನುವ ಕೊರಗಿನಲ್ಲೇ ನಿಮ್ಮ ತಾತ ಮಂಚ ಹಿಡಿದರು. ಕೊನೆಯ ದಿನಗಳಲ್ಲಿ ಮಗಳು ನೆನಪಿಗೆ ಬಂದು ತುಂಬಾ ನೋವನ್ನು ಅನುಭವಿಸಿದರು. ವಿಮಲ ಯಾವಾಗಲಾದರೂ ತಮ್ಮನ್ನು ನೆನಪಿಸಿಕೊಂಡು ಬಂದರೆ ಅವಳನ್ನು ಏನು ಅನ್ನಬೇಡಿ, ಕ್ಷಮಿಸಿ, ಹತ್ತಿರಕ್ಕೆ ಕರೆದುಕೊಳ್ಳಿ ಅಂತ ಮಗನ ಹತ್ತಿರ ಮಾತು ತೆಗೆದುಕೊಂಡು ಸತ್ತು ಹೋದರು. ಅದು ಕಣೋ ನಡೆದಿದ್ದು. ನಿಮ್ಮ ತಂದೆಗೆ ತಂದಿ ಹಾಗೂ ಸ್ನೇಹಿತನ ಮೇಲೆ ಇನ್ನೂ ಕೋಪ ಕಡಿಮೆಯಾಗಿಲ್ಲ. ಈ ನಡುವೆ ನಿಮ್ಮ ಅಜ್ಜಿಗೆ ಹುಷಾರಿಲ್ಲದಂತಾಯಿತು. ಅದಕ್ಕೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರು. ಅಲ್ಲಿ ಡಾಕ್ಟರ್ ಅಜ್ಜಿಗೆ ಜಾಸ್ತಿ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು.
ಗೋವಿಂದ, ನನ್ನದೊಂದು ಆಸೆ ಕೊಡು. ಒಂದು ಸರಿ ಮಗಳು, ಅಳಿಯ ಹಾಗೂ ಮೊಮ್ಮಕ್ಕಳನ್ನು ನೋಡಬೇಕಂತ ಅನಿಸುತ್ತಿದೆ. ಅದನ್ನ ನೆರವೇರಿಸುತ್ತೀಯಾ ತಾನೇ ಅಂತ ಕೇಳಿದಳು ನಿಮ್ಮ ಅಜ್ಜಿ. ಆಗ ಎನ್ಕ್ವೈರಿ ಮಾಡಿದಾಗ ತಿಳಿಯಿತು, ಅವರು ಈ ಊರಿನಲ್ಲೇ ಇದ್ದಾರೆ. ಅವರಿಗೆ ಒಬ್ಬಳು ಮಗಳಿದ್ದಾಳೆ ಅಂತ ಗೊತ್ತಾಯಿತು. ಆ ರೀತಿ ನಿನ್ನ ಮದುವೆ ನಿಮ್ಮ ಅತ್ತೆಯ ಮಗಳ ಜೊತೆ ಫಿಕ್ಸ್ ಆಯಿತು. ಇದನ್ನೆಲ್ಲ ಕೇಳಿ ಮನು ಸುಮ್ಮನೆ ಬೆಡ್ ಮೇಲೆ ಕುಳಿತು ಬಿಟ್ಟನು. ಅಂದರೆ ನಾನು ಈಗ ಮದುವೆ ಮಾಡಿಕೊಳ್ಳುತ್ತಿರುವುದು ನಮ್ಮ ಅತ್ತೆಯ ಮಗಳನ್ನ. ಅಪ್ಪ ಆಗಲೂ ಅತ್ತೆಗೆ ಇಷ್ಟ ಇಲ್ಲದ ಮದುವೆ ಮಾಡಲು ನೋಡಿದರು, ಈಗಲೂ ನನಗೆ ಇಷ್ಟ ಇಲ್ಲದ ಮದುವೆ ಮಾಡ್ತಿದ್ದಾರೆ. ಅಪ್ಪ ಆಗ ಹೇಗಿದ್ದರು ಈಗಲೂ ಹಾಗೆ ಇದ್ದಾರೆ, ಏನೂ ಚೇಂಜ್ ಆಗಿಲ್ಲ. ಅತ್ತೆ ತನಗೆ ಇಷ್ಟವಾದವರ ಜೊತೆ ಹೊರಟು ಹೋದಳು. ಆದರೆ ನಾನು ಆ ರೀತಿ ಮಾಡುವುದಿಲ್ಲ, ಮತ್ತೆ ನಾನು ಅವರಿಗೆ ಆ ನೋವನ್ನು ಕೊಡುವುದಿಲ್ಲ ಎಂದು ಆಲೋಚನೆ ಮಾಡುತ್ತಾ ಟೇಬಲ್ ಮೇಲೆ ಇದ್ದ ತನ್ನ ಲಗ್ನ ಪತ್ರಿಕೆಯನ್ನು ನೋಡಿದನು. ನನ್ನ ಮದುವೆಯ ಲಗ್ನ ಪತ್ರಿಕೆ ಹೇಗಿದೆ ಎಂದು ನೋಡೋಣ ಎಂದುಕೊಳ್ಳುತ್ತಾ ಲಗ್ನ ಪತ್ರಿಕೆಯನ್ನು ಕೈಗೆ ಎತ್ತಿಕೊಂಡನು. ಮೇಲ್ಭಾಗದಿಂದ ಒಂದು ಸಾರಿ ಲಗ್ನ ಪತ್ರಿಕೆಯನ್ನೆಲ್ಲ ನೋಡಿದನು. ನಂತರ ಓಪನ್ ಮಾಡಿ ಲಗ್ನ ಪತ್ರಿಕೆಯನ್ನು ಓದಿದನು. ವಧುವಿನ ಹೆಸರು ಪ್ರಿಯದರ್ಶಿನಿ, ವರನ ಹೆಸರು ಮನು ಅಂತ ಇರುತ್ತದೆ. ಪ್ರಿಯಾ ಅನ್ನುವ ಹೆಸರಿನ ಹತ್ತಿರವೇ ಮನು ನೋಟ ನಿಂತು ಹೋಗುತ್ತದೆ. ಪ್ರಿಯಾ ಹೆಸರಿನ ಅಕ್ಷರಗಳನ್ನು ಮುಟ್ಟಿ ಮುಟ್ಟಿ ನೋಡುತ್ತಾನೆ. ಆ ಹೆಸರು ಓದುತ್ತಿದ್ದಂಗೆ ಅವನ ತುಟಿಗಳ ಮೇಲೆ ಸಣ್ಣದಾದ ನಗು ಚಿಗುರಿಸಿತು. ಪ್ರಿಯಾ ಯಾರು? ನಾನು ಮದುವೆ ಮಾಡಿಕೊಳ್ಳುತ್ತಿರುವ ಪ್ರಿಯಾ. ಆ ಪ್ರಿಯಾ ಇಬ್ಬರು ಒಬ್ಬರೇನಾ? ಲಗ್ನ ಪತ್ರಿಕೆಯಲ್ಲಿ ಇರುವ ಪ್ರಿಯದರ್ಶಿನಿ ಆ ಪ್ರಿಯಾ ಒಬ್ಬರೇನಾ ಅಂತ ಮನುಗೆ ಅನುಮಾನ ಬರುತ್ತದೆ. ಅವನ ಡೌಟ್ ಕ್ಲಿಯರ್ ಮಾಡಿಕೊಳ್ಳಲು ತನ್ನ ಫ್ರೆಂಡ್ಗೆ ಫೋನ್ ಮಾಡಿದನು. ಮನು, ಹೆಲೋ ಮಧು, ನಮ್ಮ ಕ್ಲಾಸಿನಲ್ಲಿ ಪ್ರಿಯಾ ಇದ್ದಾಳಲ್ಲ, ಆ ಪ್ರಿಯಾ ಪೂರ್ತಿ ಹೆಸರು ಏನು ಎಂದು ಕೇಳಿದನು. ಆಗ ಮಧು, ಹೆಲೋ ಮನು, ಏನಕ್ಕೋ? ಆಗ ಮನು, ನೀನು ಮೊದಲು ಹೇಳು. ಆಗ ಮನು, ಪ್ರಿಯಾ, ನೆನಪು ಬಂತು, ಪ್ರಿಯಾಂಕಾ ಕಣೋ ಎಂದು ಹೇಳಿದ. ಆಗ ಮನು, ಓ ಪ್ರಿಯಾಂಕಾನ, ಸರಿ ಕಣೋ, ಬಾಯ್ ಎಂದು ಹೇಳುತ್ತಾನೆ. ಆಗ ಮಧು, ಏನೋ ಇದು, ಫೋನ್ ಮಾಡಿದೆ ಪ್ರಿಯಾ ಹೆಸರು ಕೇಳಿದೆ, ಈಗ ನೋಡಿದ್ರೆ ಫೋನ್ ಕಟ್ ಮಾಡ್ತಾ ಇದೀಯಾ, ಏನಾಯ್ತೋ ಸರಿಯಾಗಿ ಹೇಳು, ಏನಾದ್ರೂ ಸಮಸ್ಯೆನಾ ಎಂದು ಕೇಳಿದನು. ಆಗ ಮನು, ಏನಿಲ್ಲ ಕಣೋ, ಸ್ವಲ್ಪ ಕೆಲಸ ಇದೆ, ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು ಮನು. ಪ್ರಿಯಾ ಹೆಸರು ನೋಡಿದ ತಕ್ಷಣ ನೀನೇ ನೆನಪಿಗೆ ಬಂದೆ ಪ್ರಿಯಾ ಅಂತ ಯೋಚನೆ ಮಾಡುತ್ತಾ ಇರುವಾಗ ಕಾಲೇಜಿನಲ್ಲಿ ನಡೆದ ಘಟನೆ ನೆನಪಿಗೆ ಬಂದಿತ್ತು. ಇಂಟರ್ಮೀಡಿಯೇಟ್ ಸೆಕೆಂಡ್ ಇಯರ್ ಫಿಸಿಕ್ಸ್ ಕ್ಲಾಸ್ ನಡೆಯುತ್ತಿತ್ತು. ಮಧ್ಯದಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್, ಶಾಲ್ ಐ ಗೆಟ್ ಇನ್ ಅಂತ ಒಬ್ಬ ಹುಡುಗಿ ಕೇಳಿದಳು. ಎಸ್, ಕಮ್ ಇನ್ ಎಂದು ಲೆಕ್ಚರರ್ ತನ್ನ ಕೈಯಲ್ಲಿದ್ದ ಲೆಟರ್ ತೆಗೆದುಕೊಂಡು ಓದಿದರು. ಆ ಹುಡುಗಿ ನಮ್ಮ ಕಾಲೇಜಿಗೆ ನ್ಯೂ ಅಡ್ಮಿಷನ್, ಹೆಸರು ಪ್ರಿಯಾ. ಆಗ ಪ್ರಿಯಾ ಹೆಲೋ ಹಾಲ್ ಅಂತ ಎಲ್ಲರನ್ನು ಮಾತನಾಡಿಸಿದಳು. ಹಲೋ ಪ್ರಿಯಾ ಎಂದು ಕ್ಲಾಸಿನಲ್ಲಿ ಎಲ್ಲರೂ ಮುಕ್ತ ಸ್ವರದಲ್ಲಿ ಕಿರುಚಿದರು. ಆಗಲೇ ಕ್ಲಾಸಿನಲ್ಲಿ ಗುಸುಗುಸು ಶುರುವಾಯಿತು. ಅಮ್ಮ, ಏನಿದ್ದಾಳೋ ಆ ಹುಡುಗಿ ಅಂತ ಅಂದುಕೊಳ್ಳುತ್ತಿದ್ದಾರೆ. ನೋಡಿದ ತಕ್ಷಣ ಲವ್ ಮಾಡಬೇಕು ಅನಿಸೋ ಅಂತ ಅವಳದು. ಪ್ರಿಯಾ ಎಲ್ಲರ ಜೊತೆ ಮಾಮೂಲಿಯಾಗಿ ಮಾತನಾಡುತ್ತಿದ್ದಳು. ಯಾರಾದ್ರೂ ಎಕ್ಸ್ಟ್ರಾ ಮಾತನಾಡಿದರೆ ತಕ್ಷಣವೇ ಅವರಿಗೆ ಸರಿಯಾಗಿ ಬುದ್ಧಿ ಹೇಳುತ್ತಿದ್ದಳು. ನನಗೂ ಸಹ ಅವಳು ಇಷ್ಟವಾದಳು. ಅವಳ ಅರ್ಧಕ್ಕಿಂತ ಅವಳ ಮನಸ್ಸು ನನಗೆ ತುಂಬಾ ಹಿಡಿಸಿತು. ಆದರೆ ಅದು ಪ್ರೀತಿಸುವ ವಯಸ್ಸಲ್ಲ, ಅದು ಬರೀ ಆಕರ್ಷಣೆ ಮಾತ್ರ ಎಂದು ತಿಳಿದು ಅವಳನ್ನ ಒಬ್ಬ ಫ್ರೆಂಡ್ ಆಗಿ ನೋಡುತ್ತಿದ್ದೆ. ಇಂಟರ್ ಮುಗಿಯಿತು. ನಾನು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆದೆ. ಅಲ್ಲಿ ಸಹ ನನ್ನ ಗ್ರೂಪಿನಲ್ಲೇ ಸೇರಿದಳು ಪ್ರಿಯಾ. ಅವತ್ತಿನಿಂದ ನಾವು ಒಳ್ಳೆ ಫ್ರೆಂಡ್ ಆದವು. ವೇಣು, ಹರಿ, ಲತಾ, ಪ್ರಿಯಾ, ಪಾವನಿ, ರಾಮು, ನಾವೆಲ್ಲ ಒಂದು ಗ್ರೂಪ್. ಓದುವುದರಲ್ಲಿ ಅಲ್ಲದೆ ಆಟ ಪಾಠಗಳಲ್ಲಿಯೂ ಸಹ ನಾವು ಮುಂದೆ ಇರ್ತಿದ್ವಿ. ಒಂದೊಂದು ಸರಿ ಪ್ರಿಯಾ ಕ್ಲಾಸ್ಗೆ ಫಸ್ಟ್ ಬರ್ತಿದ್ಲು, ಮತ್ತೊಂದು ಬಾರಿ ನಾನು ಕ್ಲಾಸ್ಗೆ ಫಸ್ಟ್ ಬರ್ತಿದ್ದೆ. ನಮ್ಮಿಬ್ಬರ ಅಭಿಪ್ರಾಯಗಳು ಸಹ ಚೆನ್ನಾಗಿ ಮ್ಯಾಚ್ ಆಗ್ತಿದ್ವು. ಆ ರೀತಿ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಯಿತು. ಸೀನಿಯರ್ಸ್ ಫೇರ್ವೆಲ್ ದಿನ ಗೋಲ್ಡ್ ಕಲರ್ ಗಾಗ್ರಾ ಹಾಕಿಕೊಂಡು ಪ್ರಿಯಾ ಮೆಚ್ಚುತ್ತಿದ್ದಳು. ಆ ದಿನ ಅವಳು ನನಗೆ ಪ್ರಪೋಸ್ ಮಾಡಿದಳು. ನಮ್ಮ ಮನೆಯಲ್ಲಿ ಇದೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಅದು ಅಲ್ಲದೆ ನಿನ್ನ ಮೇಲೆ ನನಗೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ನಾನು ರಿಜೆಕ್ಟ್ ಮಾಡಿದೆ. ಅವಳಿಗೆ ತುಂಬಾ ಬೇಜಾರಾದರೂ 2 ದಿನಗಳಲ್ಲಿ ಮಾಮೂಲಾಗೋದಳು. ಅವಳೇ ಬಂದು ಸಾರಿ ಕೇಳಿ ಇನ್ಮುಂದೇನು ನಾನು ಇದೇ ರೀತಿ ಫ್ರೆಂಡ್ ಆಗಿ ಇರೋಣ ಅಂತ ಕೇಳಿದಳು. ಮತ್ತೆ ನಮ್ಮ ಫ್ರೆಂಡ್ಶಿಪ್ ಮುಂದುವರೆಯಿತು. ಈಗ ನಮ್ಮಿಬ್ಬರ ಮನಸ್ಸಿನಲ್ಲಿ ಪ್ರೀತಿ ಅನ್ನೋ ಭಾವನೆ ಇರಲಿಲ್ಲ.
ಆದ್ರೆ ನಮ್ಮಿಬ್ಬರನ್ನು ನೋಡುವ ಪ್ರತಿಯೊಬ್ಬರು ನಾವು ಲವರ್ಸ್ ಅಂದುಕೊಂಡಿದ್ದರು. ಅದನ್ನು ನೋಡಿ ನಮಗೆ ತುಂಬಾ ನಗು ಬರುತ್ತಿತ್ತು. ಆ ರೀತಿ ಇಂಜಿನಿಯರಿಂಗ್ ಪೂರ್ತಿಯಾಗಿ ಎಕ್ಸಾಮ್ಸ್ ಮುಗಿದು ಕೊನೆಯ ದಿನ ಫ್ರೆಂಡ್ಸ್ ಎಲ್ಲ ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಿದ್ವಿ. ಎಕ್ಸಾಮ್ಸ್ ಮುಗಿಯಿತು. ನೆಕ್ಸ್ಟ್ ಯಾರ್ಯಾರು ಏನೇನು ಮಾಡಬೇಕು ಅಂದುಕೊಂಡಿದ್ದೀರಿ ಹೇಳಿ. ಮನು, ನೀನು ಏನು ಮಾಡಬೇಕು ಅಂದುಕೊಂಡಿದ್ದೀಯಾ ಎಂದು ಕೇಳಿದಳು ಪ್ರಿಯಾ. ಆಗ ಮನು, ನಾನು ಆಸ್ಟ್ರೇಲಿಯಾದಲ್ಲಿ MS ಮಾಡಬೇಕು ಅಂದುಕೊಂಡಿದ್ದೀನಿ ಎಂದಳು. ಹರಿ, ನಾನು MTech ಮಾಡ್ತೀನಿ ಎಂದನು. ವೇಣು, ನೀನು ಓದಿದ್ದು ಸಾಕು, ಜಾಬ್ ಮಾಡು ಅಂತಿದ್ದಾರೆ ನಮ್ಮ ತಂದೆ. ಮತ್ತೆ ನೀನೇನು ಮಾಡುತ್ತೀಯಾ ಪ್ರಿಯಾ ಎಂದು ಎಲ್ಲರೂ ಕೇಳಿದರು. ಪ್ರಿಯಾ, ನಾನಿನ್ನು ಏನು ಡಿಸೈಡ್ ಮಾಡಿಕೊಂಡಿಲ್ಲ ಎಂದಳು. ಪಾವನಿ, ನಮ್ಮ ತಂದೆ ನನಗೆ ಮದುವೆ ಮಾಡ್ತಾರಂತೆ. ನನ್ನ ಮದುವೆಗೆ ಎಲ್ಲರೂ ತಪ್ಪದೆ ಬರಬೇಕು. ಓ, ತಪ್ಪದೆ ಬರ್ತೀವಿ. ಮತ್ತೆ ನಾವೆಲ್ಲ ಅವರವರ ಕೆಲಸಗಳಿಗೆ ಬ್ಯುಸಿ ಆಗೋದ್ವಿ. ನಾನು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮಾಸ್ಟರ್ ಮಾಡಬೇಕೆಂದು ಆಸ್ಟ್ರೇಲಿಯಾಗೆ ಬಂದೆನು. IELTS ನಲ್ಲಿ ಒಳ್ಳೆ ಸ್ಕೋರ್ ಬಂದಿತ್ತು. ಸಿಟಿ ಯೂನಿವರ್ಸಿಟಿಯಲ್ಲಿ ನನಗೆ ಸೀಟ್ ಬಂದಿತ್ತು. ತಕ್ಷಣವೇ ಹೋಗಿ ಜಾಯಿನ್ ಆಗಿಬಿಟ್ಟೆ. ಆಶ್ಚರ್ಯವೇನೆಂದರೆ ಪ್ರಿಯಾ ನನಗಿಂತ ಮೊದಲೇ ಅಲ್ಲಿ ಜಾಯಿನ್ ಆಗಿದ್ದಳು. ಕಾಲೇಜಿನಲ್ಲಿ ಪ್ರಿಯಾನ ನೋಡಿ ಶಾಕ್ ಆದೆ. ಮನು, ಹೇ ಪ್ರಿಯಾ, ನೀನೇನು ಇಲ್ಲಿ? ಆಗ ಪ್ರಿಯಾ, ಜಾಯಿನ್ ಆದ ಕಣೋ, IT ಯಲ್ಲಿ ಮಾಸ್ಟರ್ಸ್ ಮಾಡೋಣ ಅಂತ. ಇಲ್ಲಿ ನೋಡಿದ್ರೆ ನೀನು ಇಲ್ಲೇ ಜಾಯಿನ್ ಆಗಿದ್ದೀಯಾ ಎಂದು ಹೇಳಿದಳು. ಆಗ ಮನು, ಅಸಲು ನೀನು ಎಕ್ಸಾಮ್ ಯಾವಾಗ ಬರದೆ ನಮಗೆ ಯಾರಿಗೂ ಹೇಳಲೇ ಇಲ್ಲ ಎಂದನು. ಆಗ ಪ್ರಿಯಾ, ಸರ್ಪ್ರೈಸ್ ಮಾಡೋಣ ಅಂತ ಹೇಳಲಿಲ್ಲ ಎಂದು ಹೇಳಿದಳು. ಆಗ ಮನು, ನಿಜ ಹೇಳು, ನಾನು ಇಲ್ಲಿ ಜಾಯಿನ್ ಆಗ್ತೀನಿ ಅಂತ ಗೊತ್ತಾಗಿ ನೀನು ಕೂಡ ಇಲ್ಲೇ ಜಾಯಿನ್ ಆದೆ ಅಲ್ವಾ ಎಂದು ಕೇಳಿದ. ಆಗ ಪ್ರಿಯಾ, ಲೋ, ಆ ಮಾತು ನಾನು ಕೇಳಬೇಕು ಕಣೋ. ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದು. ನೀನೇನಾದರೂ ನನ್ನನ್ನು ಫಾಲೋ ಮಾಡ್ತಿದ್ದೀಯಾ ಏನು ಎಂದು ಕೇಳಿದನು. ಆಗ ಮನು, ಅಷ್ಟೆಲ್ಲ ಇಲ್ಲ ಬಿಡು, ನಿಜ ಹೇಳು, ಹೇಗೆ ಬಂದೆ ಇಲ್ಲಿಗೆ ಎಂದು ಕೇಳಿದ. ಆಗ ಪ್ರಿಯಾ, ಓ ಮೈ ಗಾಡ್, ಈ ಮಣ್ಣು ಬುರುಡೆಗೆ ಅರ್ಥ ಆಗೋ ತರ ನೀನೇ ಹೇಳು ಸ್ವಾಮಿ ಅಂತ ತಲೆ ಹಿಡಿದುಕೊಂಡಳು ಪ್ರಿಯಾ. ಆಗ ಮನು, ಅಂದರೆ ಏನು ಅರ್ಥ ಆಗದವನ ತರ ಮುಖ ಇಟ್ಟನು ಮನು. ಪ್ರಿಯಾ, ಅಯ್ಯೋ ನಿನ್ನ, ನಾನು ಸಹ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ ಬರೆದು ಇಲ್ಲಿ ಸೀಟ್ ಪಡೆದುಕೊಂಡೆ ಎಂದಳು. ಆಗ ಮನು, ಯಾರಪ್ಪ ಇವಳಿಗೆ ಮಾರ್ಕ್ಸ್ ಹಾಕಿದ್ದು, ಲೋಕಜ್ಞಾನವೇ ಗೊತ್ತಿಲ್ಲದವಳಿಗೆ ಎಂದು ಹೇಳಿದ. ಆಗ ಪ್ರಿಯಾ, ಮನು ನಿನ್ನ ಅಂತ ಹೇಳಿದಾಗ ಮನು, ಓಕೆ ಕೂಲ್. ಆ ರೀತಿ ನಾವಿಬ್ಬರು ಆಸ್ಟ್ರೇಲಿಯಾದಲ್ಲಿ MS ಮಾಡ್ತಿದ್ವಿ. ಫೈನಲ್ ಸೆಮಿಸ್ಟರ್ನಲ್ಲಿ ಇರುವಾಗ ಇವರು ಸಡನ್ ಆಗಿ ಮದುವೆ ಅಂತ ಫೋನ್ ಮಾಡಿದ್ರು. ಅಮ್ಮನ ಕೂಗಿಗೆ ವಾಸ್ತವಕ್ಕೆ ಬಂದನು ಮನು. ಪ್ರಿಯಾಳ ಮೇಲೆ ಇರುವುದು ಪ್ರೀತಿನೋ ಅಲ್ಲವೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತು, ಮನೆಯಲ್ಲಿ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ನೋ ಹೇಳಿದ್ದೆ. ಇಲ್ಲದಿದ್ದರೆ ಎಸ್ ಹೇಳುತ್ತಿದ್ದ ನೀನು. 2 ದಿನಗಳಲ್ಲಿ ಮದುವೆ ಅಂದ್ಕೊಂಡು ನಾನ್ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೆ. ಆಗ ಅವನ ತಾಯಿ, ಲೋ ಮನು, ಏನೋ ಮಾಡ್ತಿದ್ದೀಯ, ಎಷ್ಟು ಬಾರಿ ಕೂಗಬೇಕು ನಿನಗೆ ಎಂದು ಹೇಳಿದರು. ಆಗ ಮನು, ಏನಿಲ್ಲಮ್ಮ, ಫ್ರೆಂಡ್ ಜೊತೆ ಮಾತನಾಡುತ್ತಿದ್ದೆ ಎಂದು ಹೇಳಿದ. ಆಗ ಅವರ ತಾಯಿ, ಸರಿ ಬಾ, ಕೆಳಗಡೆ ಎಲ್ಲರೂ ನಿನಗೋಸ್ಕರ ಬಂದಿದ್ದಾರೆ ಎಂದು ಹೇಳಿದರು. ಆಗ ತಾಯಿ, ಸರಿ ಬಾ, ಕೆಳಗಡೆ ಎಲ್ಲರೂ ನಿನಗೋಸ್ಕರ ಬಂದಿದ್ದಾರೆ ಎಂದು ಹೇಳುತ್ತಾರೆ. ಆಗ ಮನು, ಆಯ್ತಮ್ಮ ಎಂದು ಹೇಳುತ್ತಾನೆ. ಮದುವೆ ದಿನ ಬಂದೇ ಬಿಟ್ಟಿತು. ಮನುಗೆ ಮನಸ್ಸೆಲ್ಲ ಒಂಥರ ಇದೆ. ತಪ್ಪದೆ ಮದುವೆಗೆ ಒಪ್ಪಿಕೊಂಡನೇ ವಿನಃ ಇಷ್ಟದಿಂದಲ್ಲ. ಮನು ಮದುವೆಯ ಗಂಡಿನಂತೆ ರೆಡಿಯಾಗಿ ರೂಮಿನಲ್ಲಿ ಕುಳಿತುಕೊಂಡಿದ್ದನು. ಹೌದು, ಇಷ್ಟಕ್ಕೂ ಅತ್ತೆಯವರು ಅಪ್ಪನವರು ಒಬ್ಬರಿಗೊಬ್ಬರು ಹೇಗೆ ಭೇಟಿಯಾದರು, ಅಪ್ಪ ಮದುವೆಗೆ ಹೇಗೆ ಒಪ್ಪಿಕೊಂಡರು ಎಂದು ಯೋಚನೆ ಮಾಡ್ತಿದ್ದ. ಅಷ್ಟರಲ್ಲೇ ಅಜ್ಜಿ ರೂಮಿನೊಳಗೆ ಬಂದರು. ಅಜ್ಜಿ, ನನಗೊಂದು ಡೌಟ್, ಅತ್ತೆಯವರು ಇಲ್ಲೇ ಇದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ನಿಮ್ಮ ಕೋದಂಡ ಚಿಕ್ಕಪ್ಪ ಇಲ್ವಾ? ಅವರೇ ಹೇಳಿದ್ದು. ನಿಮ್ಮ ಅತ್ತೆಯವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ವಿಷಯ ಏನೆಂದರೆ, ಕೋದಂಡಗೆ ನಿಮ್ಮ ಅತ್ತೆ ಬಗ್ಗೆ ತಿಳಿದುಕೋ ಅಂತ ಹೇಳಿದ್ದು ನಾನೇ ನಿಮ್ಮ ಅತ್ತೆ ನಿಮ್ಮ ಅಪ್ಪನ ಬಳಿ ಬರೋ ತರ ಮಾಡಿದ್ದು. ನಿನ್ನ ಅತ್ತೆಯ ಗಂಡ ನಿಮ್ಮ ಮಾವ ನಿಮ್ಮ ಅಪ್ಪನ ಬಳಿ ಬಂದು ಕ್ಷಮಾಪಣೆ ಕೇಳಿದರು. ತಂಗಿಯ ಮುಖ ನೋಡಿ ನಿಮ್ಮ ತಂದೆ ಒಪ್ಪಿಕೊಂಡರು. ಅದೇ ಟೈಮ್ನಲ್ಲಿ ನನಗೆ ಆರೋಗ್ಯ ಚೆನ್ನಾಗಿಲ್ಲದಂತಾಯಿತು. ಆದ್ದರಿಂದ ನಿಮ್ಮ ತಂದೆಗೆ ಇಷ್ಟ ಇಲ್ಲದಿದ್ದರೂ ನನಗೋಸ್ಕರ ನಿಮ್ಮ ಅತ್ತೆ ಮಗಳನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಮದುವೆಯ ಮಂಟಪ ಹಸಿರು ತೋರಣಗಳು, ಹೂಗಳ ಅಲಂಕಾರ ಅತಿಥಿಗಳಿಂದ ವಿಜೃಂಭಿಸುತ್ತಿದೆ. ಆದರೆ ಮದುವೆ ಗಂಡಿನ ಮುಖದಲ್ಲಿ ಕಳೆಯಿಲ್ಲ. ಐನೋರು ಹೇಳಿದಂತೆ ಪೂಜೆ ಮಾಡುತ್ತಿದ್ದಾನೆ ಅಷ್ಟೇ. ಮದುವೆ ಹೆಣ್ಣನ್ನು ಕರೆತಂದರು. ಮದುವೆ ಹೆಣ್ಣನ್ನು ನನಗೆ ಎದುರಾಗಿ ಕುಳಿಸಿ ನಮ್ಮ ಮಧ್ಯೆ ಬಿಳಿಯ ಪರದೆಯೊಂದು ಕಟ್ಟಿದ್ದರು. ಆ ಪರದೆಯ ಮೇಲೆ ಮನು ವೆಡ್ಸ್ ಪ್ರಿಯದರ್ಶಿನಿ ಅಂತ ಬರೆದಿತ್ತು. ಅವಳು ಹೇಗಿದ್ದಾಳೆ ಎಂದು ನೋಡೋಣ ಅಂತ ನನ್ನಲ್ಲಿ ಸಣ್ಣ ಆಸೆ ಮೊದಲಾಯಿತು. ಎಲ್ಲರ ಮುಖದಲ್ಲೂ ಸಂತೋಷ. ಅಪ್ಪನೂ ಕೂಡ ತಂಗಿಯನ್ನು ನೋಡಿದ ಸಂತೋಷದಲ್ಲಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಇರುವ ಪರದೆ ತೆಗೆದು ಬಿಟ್ಟರು. ನನ್ನ ಎದುರಿಗೆ ಕುಳಿತಿದ್ದ ಮದುವೆ ಹೆಣ್ಣನ್ನು ನೋಡಿ
ಶಾಕ್ ಆಗೋದೆ. ಮದುವೆ ಹೆಣ್ಣು ನನ್ನ ಹತ್ತಿರ ಬಂದು ಮಾವ ಶಾಕ್ ಆದ ಅಂತ ಕೇಳಿದಳು. ನಮ್ಮಿಬ್ಬರನ್ನು ಪಕ್ಕ ಪಕ್ಕದಲ್ಲಿ ಕುಳಿಸಿದರು. ಯಾರಿಗೂ ಗೊತ್ತಾಗದ ತರ ನನ್ನ ಕಿವಿಯಲ್ಲಿ ಐ ಲವ್ ಯು ಮಾವ ಅಂತ ಹೇಳಿದಳು. ನನಗೆ ಶಾಕ್ಗಳ ಮೇಲೆ ಶಾಕ್ ಕೊಡುತ್ತಿದ್ದಾಳೆ. ಆ ಶಾಕ್ದಲ್ಲೇ ಅವಳಿಗೆ ತಾಳಿ ಕಟ್ಟಿದೆ. ಉಳಿದ ಎಲ್ಲ ಕಾರ್ಯಕ್ರಮಗಳು ಮುಗಿದು ಮನೆಗೆ ಬಂದವು. ಆ ದಿನ ಹೇಗಾದ್ರೂ ಮಾಡಿ ಅವಳ ಜೊತೆ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದೆ, ಆದ್ರೆ ಆಗಲಿಲ್ಲ. ಮರುದಿನ ಬೆಳಗ್ಗೆ ನಮ್ಮ ಕೈಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದರು. ಆ ಪೂಜೆಯಲ್ಲಿ ಕುಳಿತುಕೊಂಡು ಐನೋರು ಏನು ಹೇಳಿದರು ಅದನ್ನ ಮಾಡುತ್ತಿದ್ದನೇ ವಿನಃ ನಾನಾಗಿ ನಾನು ಏನು ಮಾಡ್ತಿಲ್ಲ. ನನ್ನ ಆಲೋಚನೆಗಳೆಲ್ಲ ಅವಳ ಸುತ್ತಾನೆ ಸುತ್ತುತ್ತಿವೆ. ಈ ಸೀರೆಯಲ್ಲಿ ಅಪ್ಸರೆಯ ತರ ಕಾಣುತ್ತಿದ್ದಾಳೆ. ನನಗೋಸ್ಕರ ಹುಟ್ಟಿದ್ದಾಳೇನೋ ಅನ್ನೋ ತರ ಇದ್ದಾಳೆ. ಈಗ ಅವಳು ನನ್ನ ಹೆಂಡತಿ. ಆ ಮಾತು ಕೇಳಲು ಎಷ್ಟು ಚೆನ್ನಾಗಿದೆ. ಅವಳ ಜೊತೆ ನಾನು ಯಾವಾಗ ಮಾತಾಡ್ತೀನಿ ಅಂತ ಅನಿಸುತ್ತಿದೆ. ಪೂಜೆ ಊಟಗಳು ಎಲ್ಲ ಮುಗಿದ ಮೇಲೆ ರೆಸ್ಟ್ ಮಾಡಲು ನಮ್ಮನ್ನು ಬೇರೆ ಬೇರೆ ಕೋಣೆಗಳಿಗೆ ಕಳಿಸಿದರು. ಸಾಯಂಕಾಲ ರಿಸೆಪ್ಷನ್ ಮುಗಿದ ಮೇಲೆ ನಾವು ಅತ್ತೆಯವರ ಮನೆಗೆ ಹೋದವು. ದಾರಿಯಲ್ಲಿ ನಾವಿಬ್ಬರು ಮಾತನಾಡಿಕೊಳ್ಳೋಣ ಅಂದರೆ ಅಜ್ಜಿನೂ ನಮ್ಮ ಜೊತೆ ಬಂದಿದ್ದರು. ಆದ್ದರಿಂದ ಆಗಲಿಲ್ಲ. ನನ್ನ ಮೆದುಳಿನಲ್ಲಿ ನೂರಾರು ಪ್ರಶ್ನೆಗಳು ಓಡಾಡುತ್ತಿದ್ದಾವೆ. 2-3 ಗಂಟೆಗಳ ನಂತರ ನಾವು ಅತ್ತೆ ಮನೆಗೆ ಸೇರಿಕೊಂಡೆವು. ಅವತ್ತು ನೆಂಟರು ಫ್ರೆಂಡ್ಸ್ ಎಲ್ಲರೂ ಇದ್ದಿದ್ದ ಕಾರಣ ಅವತ್ತು ಅವಳ ಜೊತೆ ಮಾತನಾಡಲು ಆಗಲಿಲ್ಲ. ನೆಕ್ಸ್ಟ್ ಡೇ ರಾತ್ರಿ ನಮಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿದರು. ಆ ರಾತ್ರಿ ಬಂದೇ ಬಿಟ್ಟಿತ್ತು. ಮಲ್ಲಿಗೆ ಹೂಗಳಿಂದ ರೂಮ್ ಅನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಬೆಡ್ ಮೇಲೆ ಕುಳಿತುಕೊಂಡು ಅವಳಿಗೋಸ್ಕರ ಕಾಯುತ್ತಿದ್ದೆ. ಹಾಲಿನ ಲೋಟದೊಂದಿಗೆ ಬಂದ ಆ ಅಪ್ಸರೆಯನ್ನೇ ನೋಡುತ್ತಾ ನಾನು ಮೈ ಮರೆತು ಬಿಟ್ಟೆ. ಅವಳೇ ನನ್ನ ಹತ್ತಿರ ಬಂದು, ಏನು ಮಾವ, ನಾನು ನಿನಗೆ ಇಷ್ಟ ಆದ್ನಾ ಎಂದು ಕೇಳಿದಳು. ಪ್ರಿಯಾ, ನೀನು ಏನೇ ಇಲ್ಲಿ, ನೀನು ನಮ್ಮ ಅತ್ತೆ ಮಗಳ. ಏನು ಮನು, ನಿನ್ನ ಭಾಷೆ ಅದು. ನಾನೇ ನಿಮ್ಮ ಅತ್ತೆಯ ಮಗಳು. ನೀನು ನನ್ನನ್ನು ನೋಡಿ ಶಾಕ್ ಆದೆ ಅಲ್ವಾ ಎಂದು ಕೇಳುತ್ತಾಳೆ. ಆಗ ಮನು, ಮತ್ತೆ ಆಗೋದಿಲ್ವಾ, ನಿನಗೆ ಮೊದಲೇ ಗೊತ್ತಿತ್ತ ನಾನೇ ನಿಮ್ಮ ಮಾವ ಅಂತ? ಗೊತ್ತಿದ್ದೆ ಈ ಮದುವೆಗೆ ಒಪ್ಪಿಕೊಂಡ ಎಂದು ಕೇಳಿದಾಗ ಪ್ರಿಯಾ, ಮನು, ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು. ಆಗ ಮನು, ಏನದು? ಆಗ ಪ್ರಿಯಾ, ನಾನು ನಿನ್ನನ್ನು ಮೊದಲೇ ನೋಡಿದ್ದೆ. ನಾವು ಮೊದಲ ಭೇಟಿಯಾದಾಗ ನಿನ್ನನ್ನು ನೋಡಿ ಎಲ್ಲೋ ನೋಡಿರೋ ತರ ಅನಿಸಿತು. ಅಮ್ಮ ಒಂದು ಸರಿ ನಿನ್ನನ್ನು ಕಾಲೇಜಿನಲ್ಲಿ ನೋಡಿದಳು. ಮನೆಗೆ ಬಂದು ಅವರ ಅಣ್ಣನ ಫೋಟೋಗಳನ್ನು ನೋಡಿ ಆ ಹುಡುಗ ನಮ್ಮ ಅಣ್ಣನ ಮಗನೇ ಎಂದು ತುಂಬಾ ಖುಷಿಪಟ್ಟಳು. ನೀನು ನೋಡಲು ಸ್ವಲ್ಪ ನಿಮ್ಮ ಅಪ್ಪನ ತರಾನೇ ಇರುವುದು. ಆದ್ದರಿಂದ ಅಮ್ಮ ಬೇಗ ಕಂಡು ಹಿಡಿದಳು. ಮತ್ತೆ ನಾನು ನಿನ್ನ ಬಗ್ಗೆ ಕಾಲೇಜಿನಲ್ಲಿ ಎನ್ಕ್ವೈರಿ ಮಾಡಿದಾಗ ಕನ್ಫರ್ಮ್ ಆಯಿತು. ಅಮ್ಮ ನಡೆದಿದ್ದೆಲ್ಲ ಹೇಳಿ ತುಂಬಾ ದುಃಖಪಟ್ಟರು. ಆಗ ನಾನು ಒಂದು ನಿರ್ಣಯಕ್ಕೆ ಬಂದೆ. ನಿನ್ನನ್ನು ಮದುವೆ ಮಾಡಿಕೊಂಡು ದೂರವಾಗಿರುವ ಅಣ್ಣ ತಂಗಿಯನ್ನ ಮತ್ತೆ ಒಂದು ಮಾಡೋಣ ಅಂತ. ಅವತ್ತಿನಿಂದ ನಾನು ನಿನ್ನನ್ನು ಫಾಲೋ ಮಾಡ್ತಾ ಬಂದೆ. ನೀನು ಯಾವ ಕಾಲೇಜಿನಲ್ಲಿ ಜಾಯ್ನ್ ಆದ್ರೆ ನಾನು ಅದೇ ಕಾಲೇಜಿಗೆ ಜಾಯ್ನ್ ಆಗ್ತಿದ್ದೆ. ಅಪ್ಪ ಆಸ್ಟ್ರೇಲಿಯಾಗೆ ಬೇಡ ಅಂದ್ರೂ ಅವರನ್ನು ಒಪ್ಪಿಸಿ ಅಲ್ಲೇ ಜಾಯ್ನ್ ಆದೆ. ನಮ್ಮ ತಂದೆಗೆ ಸ್ನೇಹಿತನಾದ ಕೋದಂಡ ಅಂಕಲ್ ಒಂದು ದಿನ ನಮ್ಮನೆಗೆ ಬಂದಿದ್ದರು. ಅವರು ನಡೆದ ಎಲ್ಲಾ ವಿಷಯವನ್ನು ತಿಳಿಸಿದರು. ಅಜ್ಜಿಗೆ ಹುಷಾರಿಲ್ಲವೆಂದು ತಿಳಿದು ಅಪ್ಪ ಅಮ್ಮ ಅಜ್ಜಿಯನ್ನು ನೋಡಲು ನಿಮ್ಮ ಮನೆಗೆ ಬಂದರು. ಆ ರೀತಿ ನಮ್ಮ ಮದುವೆ ಫಿಕ್ಸ್ ಆಯಿತು. ಲವ್ ಯು ಮನು, ಈಗಲಾದ್ರೂ ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತೀಯಾ? ಕಳ್ಳಿ, ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ದೆ ನೀನು. ನನಗೆ ಸ್ವಲ್ಪನೂ ಡೌಟೇ ಬರಲಿಲ್ಲ ಅಮ್ಮೋ ಎಂದು ಮುಖ ಮುನಿಸಿಕೊಂಡು ಕುಳಿತನು ಮನು. ಪ್ರಿಯಾ ಮನು ಹತ್ತಿರ ಬಂದು ಸಾರಿ ಕಣೋ ಎಂದಳು. ಈಗ ಹೇಳು, ನನ್ನನ್ನ ನೀನು ಇಷ್ಟಪಡುತ್ತಿದ್ದೀಯಾ ಇಲ್ವಾ? ಮನು ನಿಟ್ಟುಸಿರು ಬಿಡುತ್ತಾ, ಈಗ ಅಲ್ಲ ಕಣೆ, ಯಾವಾಗಲೂ ನಾನು ನಿನ್ನ ಪ್ರೀತಿಯಲ್ಲಿ ಬಿದ್ದೋದೆ. ಆದರೆ ಅಪ್ಪನ ಬಗ್ಗೆ ತಿಳಿದು ನಾನು ಹೇಳಲಿಲ್ಲ. ನಿನ್ನನ್ನು ರಿಜೆಕ್ಟ್ ಮಾಡಿ ನಾನು ತುಂಬಾ ಫೀಲ್ ಆದೆ. ಸರಿ ಬಿಡು ಮನು, ಈಗಲಾದ್ರೂ ನೀನು ನನ್ನ ಸ್ವಂತ ಆದೆ ಎಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಪ್ರಿಯಾ. ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಇದೇ ತರ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.